ಹರಿಗೆ ಏನು ಅಂತ ಹೇಳಿದ್ರಿ? ಹೇಳೋದೇನು, 2 ದಿನ ಅಲ್ಲೇ ಇರು ಅಂದಿದ್ದೀನಿ. ಅವನು ಸುಮ್ಮನೆ ಇದ್ನ? ಅವನು ಸುಮ್ಮನೆ ಇರ್ತಾನೆ, ಗಲಾಟೆ ಮಾಡ್ತಾನೆ ಇದ್ದ. ಏನು ರಂಪ ಮಾಡಿದಾನ ಏನು? ನಾನು ಬರೋವರೆಗೂ ಕಲ್ಪನಾ ಹೋಗಿರಬಾರ್ದು, ಸುಮ್ಮನಿರಲ್ಲ ಮತ್ತೆ ಅಂತ ಕೂಗಾಡ್ತಾನೆ ಇದ್ದ. ಈಗ ಏನು ಅಂತ ಹೇಳೋದು ಅವನಿಗೆ? ನನಗೂ ಗೊತ್ತಾಗ್ತಿಲ್ಲ ರುಕ್ಮಿಣಿ, ನೀನೇ ಅವನಿಗೆ ಏನಾದ್ರೂ ಹೇಳಬೇಕು. ನಿನ್ನ ಮಾತು ನಂಬ್ತಾನೆ ಅವನು. ನೋಡು, ಕಲ್ಪನಾ ವಿಷಯ ಅವನು ಮರಿಬೇಕು, ಬೇರೆ ಮದುವೆಗೆ ಒಪ್ಪಬೇಕು. ಅವನನ್ನು ಒಪ್ಸೋದು ಖಂಡಿತ ಸಾಧ್ಯ ಇಲ್ಲ ರೀ. ಸಾಧ್ಯ ಆಗ್ಲೇಬೇಕು, ಇಲ್ಲ ಅಂದ್ರೆ ನಿನ್ನ ಮನೆಗೆ ದೇವದಾಸಿ ಸೊಸೆ ಬಂದು ಸೇರ್ಕೋತಾಳೆ, ನೆನ್ಪಿರ್ಲಿ. ಹರಿ ಜವಾಬ್ದಾರಿ ನಿಂದು. ಕಲ್ಪಿ, ಹರಿನ ಎಲ್ಲಿ ಬಚ್ಚಿಟ್ಟಿರ್ಬೋದು? ಅವನ ಮನೇಲಿಲ್ಲ ಅನ್ಸುತ್ತಕ್ಕ. ಅದು ಹೇಗೆ ಹೇಳ್ತೀಯಾ? ಇಷ್ಟು ದೊಡ್ಡ ಮನೆ, ಒಂದು ಮೂಲೆಯಲ್ಲಿದ್ರೆ ಇನ್ನೊಂದು ಮೂಲೆಯಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಅಕ್ಕ, ಅವನ ಮನೇಲಿದ್ರೆ ಒಂಚೂರು ಗಲಾಟೆ ಅದು ಹೊರಗೆ ಬರ್ತಿದ್ದ. ಯಾವಾಗಲೂ ಮನೆ ತುಂಬ ಓಡಾಡ್ತಿರ್ತಾನೆ ಅವನು. ಈಗಿಲ್ಲ ಅಂದ್ರೆ ಅವನ ಮನೇಲಿಲ್ಲ ಅಷ್ಟೇ. ಯಾವುದಾದ್ರೂ ಕೋಣೆಲಿ ಕೂಡ ಹಾಕಿದ್ರೆ ಕಿರ್ಚ್ಕೋತಿದ್ದ. ನೀನು ಯಾವುದೇ ಮೂಲೆಯಲ್ಲಿದ್ರೂ ಕೇಳಿಸ್ತಿತ್ತು, ಅಷ್ಟು ಜೋರು ಸದ್ದು. ಏನೇ ಆದರೂ ನಾನು ತಪ್ಪು ಮಾಡಿಬಿಟ್ಟೆ ಕಲ್ಪಿ. ಅವರು ಮನೆಯೆಲ್ಲ ಹುಡುಕು ಅಂದಾಗ ನಾನು ಹುಡುಕ್ಬಿಡ್ಬೇಕಾಗಿತ್ತು. ಛೇ, ಸಿಕ್ಕಿದ ಒಳ್ಳೆ ಅವಕಾಶನ ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗ್ತಾ ಇದೆ. ಒಂದ್ಸತಿ ಹುಡುಕಿದ್ರೆ ಚೆನ್ನಾಗಿರೋದು. ಖಂಡಿತ ಅವನ ಮನೇಲಿಲ್ಲ ಅಕ್ಕ. ನೀನೇನೇ ಅಂದ್ರೂ ನನ್ನ ಅನುಮಾನ ಅಂತೂ ಹೋಗಲ್ಲ ಕಲ್ಪಿ. ಈ ಧರ್ಮಯ್ಯ ಇದಾನಲ್ಲ, ಅವನು ಯಾವುದೇ ಕಾರಣಕ್ಕೂ ನಂಬಲ್ಲ ನಾನು. ನಿನ್ಗಿನ್ನೂ ಆ ಧರ್ಮಯ್ಯನ ಮುಖವಾಡ ಪೂರ್ತಿಯಾಗಿ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನೇನು ವೇಷ ತೊಡ್ತಾನೋ ನಂಬೋದಕ್ಕೆ ಸಾಧ್ಯ ಇಲ್ಲ. ಅವನ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಮಗನ ಕೈ ಬಾಯಿ ಕಟ್ ಹಾಕಿ ಕೂಡ್ ಹಾಕೋದಕ್ಕೂ ಹೇಸೋನಲ್ಲ ಅವನು. ಕಲ್ಪಿ, ಹರಿ ಸಾಮಾನ್ಯವಾಗಿ ಎಲ್ಲಿರ್ತಾನೆ? ಅಲ್ಲಿ ಮಾಡಿ ಮೇಲೆ ಮೂಲೆಯಲ್ಲಿರ್ತಾನೆ. ಕಲ್ಪಿ, ಉಪ್ಪರ್ಗೆ ಹೋಗೋದೆಗೆ? ನನಗೆ ತಿಂಡಿ ಬೇಡ, ಮೊದಲು ನನ್ನ ಮನೆ ಕರ್ಕೊಂಡು ಹೋಗು. ಅಲ್ಲಿ ಹೆಂಡತಿ ಬಂದಿದ್ದಾಳೆ. ಹೆಂಡತಿ ಮೊದಲು ತಿಂಡಿ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಮೊದಲು ಕರ್ಕೊಂಡು ಹೋಗು, ಆಮೇಲೆ ತಿಂಡಿ, ದ್ರಾಕ್ಷಿ, ನೀರು, ಹಣ್ಣು ಎಲ್ಲ. ತಿಂಡಿ ಮಾಡಿ, ಇಲ್ಲಾಂದ್ರೆ ದೊಡ್ಡ ಯಜಮಾನರು ಬೈತಾರೆ. ಯಾವ ಯಜಮಾನ? ಕೋವಿ ಧರ್ಮಯ್ಯನ. ಅವ್ನು ನನಗೆ ಬೈದ್ರೆ ನಾನು ಅವನಿಗೆ ಕೂತು ಬಿಡ್ತೀನಿ. ಮಾಡಿ ಯಜಮಾನ್ರೆ. ಬೇಡ, ಇದನ್ನ ಮತ್ತೆ ಬಿಡ್ತೀನಿ. ಯಜಮಾನ್ರು ಬಂದ್ರು. ಹರಿ, ತಿಂಡಿ ತಿನ್ನಲ್ಲ ಅಂತಾರೆ ಯಜಮಾನ್ರೆ. ಹರಿ, ಹಠ ಮಾಡಬೇಡ, ತಿಂಡಿ ತಿನ್ನು. ಇವನು ಇಲ್ಲಿ ಮನೆ ಕರ್ಕೊಂಡು ಹೋಗಲ್ಲ ಅಂತಾನೆ. ನಾನೇ ಕರ್ಕೊಂಡು ಬರೋದು ಬೇಡ ಅಂತ ಹೇಳಿ ಗುದ್ದು ಬಿಡ್ತೀನಿ. ಹರಿ, ಯಾರಾದ್ರೂ ಅಪ್ಪನ್ನ ಹೊಡಿತಾರೇನೋ? ಮತ್ತೆ ಇಲ್ಲಿ ಯಾಕೆ ನನ್ ಕೂಡ ಹಾಕಿದ್ದೀರಾ? ಮನೆ ಕರ್ಕೊಂಡು ಹೋಗ್ದ? ಹರಿ, ನಿಂಗೆ ಮದುವೆ ಮಾಡಿಸ್ಬೇಕೋ ಬೇಡವೋ? ಬೇಡ, ಮದುವೆ ಆಗಿದೆ ನನಗೆ. ಇನ್ನೊಂದು ಮದುವೆ ಬೇಡ. ಹರಿ, ನಿನ್ನ ಮದುವೆ ಕಲ್ಪನಾ ಜೊತೆ ಎಲ್ಲೆಲ್ಲೋ ಯಾರ ಮುಂದೆನೂ ಆಗಿದೆ. ನಮ್ಮ ಊರ ಜನರ ಮುಂದೆನೆ ನೀನು ಕಲ್ಪನಾಗೆ ತಾಳಿ ಕಟ್ಟರೆ ಅದು ಮದುವೆ. ನೋಡು ಹರಿ, ಇನ್ನು 15 ದಿನದಲ್ಲಿ ನಮ್ಮ ಮನೆಯಲ್ಲೇ ನಿನ್ನ ಜೊತೆ ಕಲ್ಪನಾ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ.
ಏನೇನೋ ಕತೆ ಹೇಳ್ತೀಯ, ಆಮೇಲೆ ಇನ್ನೇನೋ ಮಾಡ್ತೀಯ. ಸುಳ್ಳುಗಾರ. ನಿನ್ ಮಾತು ನಂಬಲ್ಲ ನಾನು. ಹರಿ, ನೀನು ನನ್ನ ಮಾತು ನಂಬ್ತೀಯ ಅಲ್ವಾ ಕಂದ? ಅಮ್ಮ ಅಲ್ವಾ, ಅಮ್ಮ ಸುಳ್ಳು ಹೇಳಲ್ಲ, ನಂಬ್ತೀನಿ. ಹೇಳು ಹೇಳು. ಹರಿ, ನಾನೇ ನಿಂತು ನಿನ್ಗೂ ಕಲ್ಪನಾಗೂ ಮದುವೆ ಮಾಡಿಸ್ತೀನಿ. ಈಗಲಾದ್ರೂ ನಂಬ್ತೀಯ? ಕಳ್ಳಿ ನೀನು, ನನ್ನ ಮುದ್ದು ಅಮ್ಮ. ನನ್ ಕಂಡ್ರೆ ನಿಂಗೆಷ್ಟು ಪ್ರೀತಿ ಅಲ್ವಾ? ಮದುವೆ ಆದ್ಮೇಲೆ ಮನೆ ಎಲ್ಲ ರೆಡಿ ಆಗ್ಬೇಕಲ್ವಾ ಕಂದ? ಮನೆ ತುಂಬ ಕೆಲಸ ಇದೆ, ಕ್ಲೀನ್ ಆಗಬೇಕಾಗಿದೆ. ಆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮದುವೆ ದಿನ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಮ್ಮ, ನೀನ್ ಹೇಳಿದ್ಮೇಲೆ ಓಕೆ. ಹಾಗಾದ್ರೆ ಗಲಾಟೆ ಮಾಡಬಾರ್ದು, ಸರಿಯಾಗಿ ಊಟ ಮಾಡಬೇಕು, ಪರಮ ಹೇಳಿದ್ದೆಲ್ಲ ಕೇಳಬೇಕು. ಹಾ, ಆಯ್ತು. ಆದ್ರೆ ಏನು ಬೇಜಾರು. 15 ದಿವಸ ಕಂದ, ಆಮೇಲೆ ಗಂಡ ಹೆಂಡತಿ ಆ ಮನೇಲೇ ಇರ್ತೀರಾ. ಸರಿ, ಓಕೆ. ಏನಪ್ಪ ಮಗನೇ, ಈ ನಿನ್ನ ಸುಳ್ಳುಗಾರ ಅಪ್ಪ ಹೊರಡ್ಬೋದಾ? ಓಕೆ. ಅಮ್ಮ, ಬರಲಾ? ಬರ್ಬಾ. ಇನ್ 15 ದಿವಸದಲ್ಲಿ ನನಗೂ ನನ್ನ ಹೆಂಡತಿಗೂ ಮದ್ವೆ ಅಂತೆ.
ನೀವು ಮಂಜುಳಾ ಅಲ್ವಾ? ಮನೆಯೊಳಗೆ ಯಾಕೆ ಬಂದ್ರಿ? ಅತ್ತೆ ಮಾವ ನೋಡಿದ್ರೆ ನಿಮ್ಮನ್ನು ಉಳಿಸಲ್ಲ. ನೀವು ಚಿತ್ರ ಅಲ್ವಾ? ಹೌದು. ಕಲ್ಪನಂಗೆ ನೀವು ತುಂಬ ಉಪಕಾರ ಮಾಡಿದ್ರಂತೆ. ಯಾವಾಗಲೂ ಚಿತ್ರಕ್ಕ ಅಂತಿರ್ತಾಳೆ. ಮೊದಲಿಲ್ಲಿಂದ ಹೊರಡಿ, ಮಾವ ಬರೋ ಟೈಮ್ ಆಯಿತು. ಹೊರಡ್ತೀನಿ. ಹರಿನ ಎಲ್ಲಿ ಬಚ್ಚಿಟ್ಟಿದ್ದಾರೆ? ನನಗೆ ಗೊತ್ತಿಲ್ಲ. ಈ ಮನೇಲಿ ಮಾತ್ರ ಇಲ್ಲ, ಅದಂತೂ ನಿಜ. ನನ್ನ ತಂಗಿಗೆ ತಾಳಿ ಕಟ್ಟಿದ ಹರಿಗೆ ಈಗ ಬೇರೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾರೆ. ಇದು ಅನ್ಯಾಯ ಅಲ್ವಾ? ನಮ್ಮ ಮಾವನ ದೃಷ್ಟಿಲಿ ಇದು ನ್ಯಾಯ. ಅವರು ತುಂಬಾ ದುಷ್ಟ. ನಿಮ್ಮ ಕೈಲಿ ಮದುವೆ ತಡೆಯೋದಕ್ಕೆ ಸಾಧ್ಯನಾ? ನೀವು ಈ ಮದುವೆನ ತಡಿಲೇಬೇಕು. ಹೇಗೆ ಮಾಡೋದು ಹೇಳಿ? ಹರಿ ನಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಅವನನ್ನು ಹೊಡ್ಕೊಂಡೆ ನಾನು ಈ ಮನೆಗೆ ಬಂದಿದ್ದು. ಅವನೇ ಸಿಗದೆ ಇದ್ರೆ ನಾನು ಏನು ಮಾಡೋದು? ನೀವೇ ಹೇಗಾದರೂ ಹುಡುಕ್ಬೇಕು. ಗಂಡ ಬೇಕಾಗಿರೋದು ನಿಮ್ಮ ತಂಗಿಗೆ ಅಲ್ವಾ? ಹುಡುಕ್ತೀನಿ. ನನಗೆ ನಿಮ್ಮ ಸಹಾಯನೂ ಬೇಕು. ಕಲ್ಪಿಗೆ ಪ್ರೀತಿ ತೋರಿಸ್ತವರು ನೀವೊಬ್ಬರೇ ಅಲ್ವಾ? ಈಗ ಸ್ವಲ್ಪ ಸಮಾಧಾನ ಆಯ್ತು ಕಣೆ. ಬಾ. ಅತ್ತೆ ಮಾವ ಬಂದ್ರು. ಚಿತ್ರ, ಒಂದು ವಿಷಯ ಹೇಳೋಣ ಅಂತ ನಿನ್ನನ್ನು ಇಲ್ಲಿ ಕರ್ಕೊಂಡ್ಬಂದೆ. ಹೇಳಿ ಅತ್ತೆ. ಅದು ಮನೆ ಹಿರಿ ಸೊಸೆ ನೀನು. ನಿನಗೆ ಈ ವಿಷಯ ಮೊದಲು ತಿಳಿಸೋಣ ಅಂತ. ಗುರು ಹಿರಿ ಮಗ ಆದರೂ ಅವನಿಗಿನ್ನೂ ಹೇಳಲಿಲ್ಲ ನಾನು. ಏನು ವಿಷಯ ಅಂತ ಹೇಳಿ ಅತ್ತೆ. ಹರಿ ಮದುವೆ ವಿಷಯ. ನಾನು ನಿಮ್ಮ ಮಾವ ಹರಿಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಹೌದತ್ತೆ, ನಾನು ಅವನಿಗೆ ಹೇಳ್ತಾ ಇದ್ದೆ, ಮದುವೆ ಅಂದರೆ ಎಲ್ಲರೂ ಮುಂದೆ ಮಾಡ್ಕೋಬೇಕು ಅಂತ. 4 ಜನರ ಮುಂದೆ ಶಾಸ್ತ್ರೋಕ್ತವಾಗಿ ಆಗಲಿ ಅನ್ನೋದೇ ನಮ್ಮ ಆಸೆ. 3 ಜನರ ಮಧ್ಯೆ ಸುಮ್ಮನೆ ಅಪಪ್ರಚಾರ ಬೇಡ. ಹೌದತ್ತೆ, ಅವರು ತಾನೇ ಎಷ್ಟು ದಿನ ಅಂತ ಕಳ್ತನದಲ್ಲಿ ಬದುಕ್ತಾರೆ ಹೇಳಿ. ಹರಿಗೆ ಮದುವೆ ಆಗ್ತಿರೋದು ಕಲ್ಪನಾ ಜೊತೆಗಲ್ಲ. ಇನ್ಯಾರ ಜೊತೆಗೆ?
ಹರಿ ಕಲ್ಪನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅದು ಕಲ್ಪನನ್ ತಪ್ಪಲ್ಲ. ಕಲ್ಪನಾ ತಪ್ಪು ಮಾಡಿದ್ದಾಳೋ ಇಲ್ವೋ ಅನ್ನೋದು ನನಗೆ ಬೇಕಾಗಿಲ್ಲ, ಅದೀಗ ಮುಖ್ಯವೂ ಅಲ್ಲ. ಆದರೆ ಅವಳು ಯಾವತ್ತು ಈ ಮನೆ ಸೇರ್ಕೊಂಡ್ಲು ಆವತ್ತಿನ ನನ್ನ ಮಗಳ ಜೀವನದಲ್ಲಿ ತೊಂದರೆಗಳು ಶುರುವಾದವು. ಅಮ್ಮಿ ಯಾರಿಗೇನು ಅನ್ಯಾಯ ಮಾಡಿದ್ದಾಳೆ, ಅವಳು ಏನು ತಪ್ಪು ಮಾಡಿದ್ದಾಳೆ ಹೇಳು? ಅತ್ತೆ, ಇದಕ್ಕೆ ಕಾರಣ ಕಲ್ಪನಾ ಅಲ್ಲ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಕಲ್ಪನಾ ಈ ಮನೆ ಸೇರ್ಕೊಂಡಿದ್ರಿಂದ ಅನ್ನೋದು ನಮ್ಮಿಬ್ರಿಗೆ ಗೊತ್ತಲ್ವಾ? ಮಗಳು ದೇವದಾಸಿ ಆಗೋ ಕಾರಣ ಆದವಳನ್ನ ಸೊಸೆ ಅಂತ ಹೇಗೆ ಮನೆ ತುಂಬಿಸ್ಕೊಳ್ಳಿ? ಅಮ್ಮಿ ಅಮ್ಮಿ ಒಂಟಿಯಾಗಿ ಹೇಗೆ ನರಳ್ತಿದ್ದಾಳೆ ಅಂತ ನೀನು ನೋಡ್ತಾ ಇದ್ದೀಯಲ್ವಾ? ಕತ್ತಿಯಿಂದ ಗಾಯ ಆಯಿತು ಅಂದರೆ ಅದಕ್ಕೆ ಕಾರಣ ಕತ್ತಿನ ಗಾಯ ಮಾಡಿದವ್ರ? ಈಗ ಅಂಥ ಕತ್ತಿನೂ ನಮ್ಮ ಮನೆಗೆ ಬೇಡ ಚಿತ್ರ. ಅಮಿತಾಗೀಗ ಮದುವೆ ಆಗೋದು ಕೂಡ ಕಷ್ಟ ಆಗ್ತಿದೆ. ಇನ್ನು ಈ ಮನೆ ಸೊಸೆನೂ ದೇವದಾಸಿ ಅಂತ ಪ್ರಚಾರ ಆಗ್ಬಿಟ್ರೆ ಅವಳಿಗೆ ಮುಂದೆ ಸಂಬಂಧಗಳು ಬರುತ್ತೋ ಹೇಳು? ಆದರೆ ಅನ್ಯಾಯ ಯಾರಿಗೇ ಆದರೂ ಅನ್ಯಾಯನೇ ತಾನೆ. ಕಲ್ಪನಾಗಿ ಈ ಮನೆಯಲ್ಲಿ ಆಶ್ರಯ ಕೊಟ್ಟು ನೀನು ತಪ್ಪು ಮಾಡಿದೆ. ವಿಷಯ ಗೊತ್ತಾದ ಮೇಲೆ ಸುಮ್ಮನಿದ್ದು ನಾನು ತಪ್ಪು ಮಾಡಿದೆ. ಇದು ನಾವಿಬ್ಬರು ಈ ಮನೆಗೆ ಮಾಡಿದ ಅನ್ಯಾಯ. ನೋಡ್ ಚಿತ್ರ, ಮನೆ ಹಿರಿ ಸೊಸೆ ನೀನು. ಒಂದು ಲೆಕ್ಕದಲ್ಲಿ ಮಗನಿಗಿಂತಲೂ ಹೆಚ್ಚು. ಹರಿಗೆ ಇನ್ನೊಂದು ಮದುವೆ ಮಾಡಿ ಈ ಮನೆ ಮರ್ಯಾದೆ ಉಳಿಸೋದು ನಿನ್ನ ಕೈಲಿದೆ. ಅತ್ತೆ, ನನ್ನಿಂದ ಈ ಮನೆಗೆ ಯಾವ ಅನ್ಯಾಯನೂ ಆಗಲ್ಲ. ಆದರೆ ನೋಡು ಚಿತ್ರ, ನೀನು ತುಂಬ ಒಳ್ಳೆ ಮನದಿಂದ ಬಂದವಳು. ನಿಮ್ಮ ಕುಟುಂಬದಲ್ಲಿ ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ, ದೊಡ್ಡ ದೊಡ್ಡ ಕಡೆ ಸಂಬಂಧ ಇದೆ ನಿಮ್ಮದು. ಅಂಥ ನಿನ್ನ ಅಂತಸ್ತಿಗೆ ಒಬ್ಬರು ದೇವದಾಸಿ ಹುಡುಗಿ ವಾರಗಿತ್ತಿಯಾಗಿ ಬರ್ತಾಳೆ ಅಂದರೆ ಹೇಗೆ ಸಹಿಸ್ಕೋತೀಯ? ನಿನ್ನ ನೆಂಟಿಷ್ಟ್ರ ಮುಂದೆ ಅವಳು ಏನಂತ ಪರಿಚಯ ಮಾಡ್ತೀಯ? ಹಂಗೊಂದು ಮಾತು ಕೊಡು ಚಿತ್ರ, ಈ ಮನೆ ಮರ್ಯಾದೆನ ಉಳಿಸ್ತೀನಿ ಅಂತ. ಅತ್ತೆ, ಇದೆಲ್ಲ ಮಾತು ಕೊಟ್ಟು ಮಾಡೋ ಅಂಥ ಕೆಲಸ ಅಲ್ಲ. ನನ್ನಿಂದ ಈ ಮನೆ ಮರ್ಯಾದೆಗೆ ಖಂಡಿತ ಧಕ್ಕೆ ಬರಲ್ಲ. ಆ ಜವಾಬ್ದಾರಿ ನಂದು. ನೋಡಿದ್ಯ, ನಿನ್ನಂಥ ಒಳ್ಳೆಯ ಮನದಂದ ಹುಡುಗಿ ಬಾಯಿಂದ ಮಾತ್ರ ಇಂಥ ಮಾತು ಬರೋದಕ್ಕೆ ಸಾಧ್ಯ. ಆ ಹುಡುಗಿ ಯಾರು? ಇನ್ನೂ ಯಾರು ಅಂತ ಗೊತ್ತಾಗಿಲ್ಲ. ನಿನ್ನಷ್ಟು ದೊಡ್ಡ ಕುಟುಂಬದ ಹುಡುಗಿ ಅಲ್ಲದೆ ಇದ್ರೂ ಒಳ್ಳೆ ಮನದ ಹುಡುಗಿನ ನಿಮ್ಮ ಮಾವ ತರ್ತಾರೆ ಬೇಡ. ಕಲ್ಪಿ, ಇನ್ನು 15 ದಿನ ನಿನಗೆ ಅದೃಷ್ಟ ಇದ್ದರೆ ಈ ಮನೆ ಸೊಸೆಯಾಗಿ ಮುಂದುವರಿತೀಯ. ಇಲ್ಲದೆ ಇದ್ದರೆ